ಕಾಂಗ್ರೆಸ್ನ ಜಾಹೀರಾತು ತಂತ್ರಕ್ಕೆ ಈಗ ಬಿಜೆಪಿ ಪ್ರತಿತಂತ್ರವನ್ನ ಹೆಣೆದಿದೆ. ಯಾವ ರೀತಿಯಾಗಿ ಬಿಜೆಪಿ ಈಗ ಪ್ರತಿತಂತ್ರವನ್ನ ಹೆಣೆದಿದ್ದಾರೆ ಅಂತ ನೋಡೋಣ. ಪೋಸ್ಟರ್ ಟಕ್ಕರ್ ಮೂಲಕವಾಗಿ ಕಾಂಗ್ರೆಸ್ ವಿರುದ್ಧ ಈಗ ಪೋಸ್ಟರ್ ವಾರ್ ಅನ್ನ ಬಿಜೆಪಿ ಶುರು ಮಾಡಿದೆ. ಚೊಂಬಿನ ಪೋಸ್ಟರ್ನಲ್ಲಿ ಯುಪಿಎ ಹಗರಣಗಳು, ಸರ್ಕಾರದ ವೈಫಲ್ಯಗಳ ವಿವರವನ್ನ ಹಾಕಿ ಪೋಸ್ಟ್ ಮಾಡಿದ್ದಾರೆ. ಜನತೆಗೆ ಚೊಂಬು ಕೊಟ್ಟಿದ್ದು ಕಾಂಗ್ರೆಸ್ ಅಂತ ಬಿಂಬಿಸುವ ಪೋಸ್ಟರ್ಗಳು ಈಗ ಎಲ್ಲಾ ಕಡೆಯೂ ಕೂಡ ರಾರಾಜಿಸ್ತಾ ಇದೆ, ವೈರಲ್ ಆಗ್ತಾ ಇದೆ. ನೋಡ್ತಾ ಇದ್ದೀರಾ, ಪೇಪರ್ಗಳಲ್ಲೆಲ್ಲ ಉಳಿದ ಕಡೆಗಳೆಲ್ಲ ಖಾಲಿ ಚೊಂಬು ಕೊಟ್ಟಿದ್ದಾರೆ ಅಂತ ಕಾಂಗ್ರೆಸ್ನವರು ಎಲ್ಲ ಕಡೆನೂ ಜಾಹೀರಾತು ಹಾಕಿಸ್ಕೊಂಡ್ರು. ಅದಕ್ಕೆ ಈಗ ಬಿಜೆಪಿ ಪ್ರತಿ ಕೌಂಟ್ರನ್ನ ಮಾಡ್ತಾ ಇದೆ. ಅದೇ ಚೊಂಬಿನ ಒಳಗಡೆಗೆ ಯುಪಿಎ ಹಗರಣಗಳು, ಸರ್ಕಾರದ ವೈಫಲ್ಯಗಳ ವಿವರವನ್ನು ತುಂಬಿಟ್ಟು ಹಲವು ಕಡೆಗಳಲ್ಲಿ ಈಗ ಅದನ್ನು ಕಳಿಸ್ತಾ ಇದ್ದಾರೆ, ಅದೇ ಚೊಂಬುಗಳನ್ನು. ಕುಮಾರಸ್ವಾಮಿ ಅವರು ಕೂಡ ಈ ವಿಚಾರದಲ್ಲಿ ಮಾತನಾಡಿದ್ದಾರೆ. ಚೊಂಬಿನ ವಿಚಾರದಲ್ಲಿ ಏನು ಮಾತನಾಡಿದ್ದಾರೆ ನೋಡೋಣ. ಟಕ್ಕರ್ ಕೊಟ್ಟಿದ್ದಾರಂತೆ. ಚೊಂಬು ಪಾಲಿಟಿಕ್ಸ್ನಿಂದ ಏನು ಉಪಯೋಗಕ್ಕೆ ಬರಲ್ಲ, ದೇವೇಗೌಡರು ಅಕ್ಷಯ ಪಾತ್ರೆ ಅಂತ ಹೇಳಿದ್ದಾರೆ. ಈಗ ಅಕ್ಷಯ ಪಾತ್ರೆ ಮೋದಿ ಕೈಯಲ್ಲಿದೆ ಅಂತ ಕುಮಾರಸ್ವಾಮಿ ಅವರು ವ್ಯಾಖ್ಯಾನವನ್ನ ಮಾಡಿದ್ದಾರೆ. ಖಾಲಿ ಮಾಡಿರುವಂತಹ ಖಜಾನೆಯ ಚೊಂಬನ್ನ ಕಾಂಗ್ರೆಸ್ ತೋರಿಸ್ತಾ ಇದೆ. 11 ತಿಂಗಳು ಇವರು ಏನು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ, ಚೊಂಬಿನ ಚಿತ್ರ ಹಾಕಿರೋದು ಕಾಂಗ್ರೆಸ್ ಸರ್ಕಾರದ ಹಣೆ ಬರಹ ಅಂತ ಕಾಂಗ್ರೆಸ್ ವಿರುದ್ಧ ಮಾಜಿ ಸಿಎಂ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿರೋದು. ಉಪಯೋಗ ಬರಲ್ಲ ಅವೆಲ್ಲ. ಈಗ ದೇವೇಗೌಡರು ಅಕ್ಷಯ ಪಾತ್ರೆ ತೋರಿಸಿ ಅಂತ ಹೇಳ್ತಾರಲ್ಲ, ಈಗ ಅಕ್ಷಯ ಪಾತ್ರೆ ನರೇಂದ್ರ ಮೋದಿ ಕೈನಲ್ಲಿದೆ. ಇಲ್ಲಿ ಇವ್ರು ಕೊಟ್ಟಿರೋ ಚಂಬಿದೆಯಲ್ಲ, ಇದು ಈ ಸರ್ಕಾರದ ಖಜಾನೆ ಖಾಲಿ ಮಾಡಿರ್ತಕ್ಕಂಥ ಚಂಬನ್ನ ಪ್ರದರ್ಶನ ಮಾಡ್ಕೊತಾವ್ರಿ ಇವರು. ಇವ್ರು ಚಂಬು ತೋರಿಸ್ಬಿಟ್ಟು ಅಕ್ಷಯ ತೋರಿಸಿ ಅಂದರೆ ಏನು ತೋರಿಸ್ತೀರಿ? ಇವ್ರು ಮಾಡಿರ್ತಕ್ಕಂಥ ಈಗ 11 ತಿಂಗಳು ಏನು ಅಭಿವೃದ್ಧಿ ಕಾರ್ಯಕ್ರಮ ಕೊಟ್ಟಿದ್ದಾರೆ? ಚೊಂಬಿನ ಇವರ ಚಿತ್ರ ಈ ಸರ್ಕಾರದ ಹಣೆ ಬರ ಹಾಕಿರೋದವರು. ಬೇರೆ ಚರ್ಚೆ ಮಾಡಿ ಸಮಯ. ಚಂಬು ಪಾಲಿಟಿಕ್ಸ್ ಈಗ ಸಿಕ್ಕಾಪಟ್ಟೆ ಚರ್ಚೆಯಲ್ಲಿದೆ, ಎಲ್ಲ ಕಡೆಯೂ ಕೂಡ ಚರ್ಚೆಯಲ್ಲಿದೆ. ಚಂಬು ವಿಚಾರದಲ್ಲಿ ಯಾರು ಯಾವ ಚಂಬು ಕೊಟ್ಟಿದ್ದಾರೆ, ಯಾವ ದೇಶದಿಂದ ರಾಜ್ಯಕ್ಕೆ ಚಂಬು ಕೊಟ್ಟಿದ್ದಾರೋ, ರಾಜ್ಯದಿಂದ ದೇಶಕ್ಕೆ ಚಂಬು ಕೊಟ್ಟಿದ್ದಾರೋ, ನಾಯಕರುಗಳು ಜನರಿಗೆ ಚಂಬು ಕೊಟ್ಟಿದ್ದಾರೋ, ಜನಾನೇಕ ನಾಯಕರುಗಳಿಗೆ ಚಂಬು ಕೊಟ್ಟಿದ್ದಾರೋ, ಚಂಬಿನಲ್ಲಿ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಕಾರಣ ಖಾಲಿ ಚಂಬು ಕಾಣಿಸ್ತಾ ಇಲ್ಲ, ಅದು ಅರ್ಧ ಪೂರ್ತಿಯಾಗಿ ಕಾಣಿಸ್ತಾ ಇದೆ ಚಂಬು. ಅದರಲ್ಲಿ ಏನಿದೆ ಅಂತ ಯಾರಿಗೂ ಗೊತ್ತಾಗ್ತಿಲ್ಲ. ಒಟ್ಟಿನಲ್ಲಿ ಚಂಬಿದೆ.